ಹಾಯ್ ಫ್ರೆಂಡ್ಸ್, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಶಾಪಿಂಗಿಗೆ ಅಂತ ಮಾರ್ಕೆಟ್ ಕಡೆ ಹೊರಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನನ್ನ ಮಗ ತುಂಬಾ ಚೆನ್ನಾಗಿ ಫ್ಲಾಗ್ ಇಟ್ಕೊಂಡಿದ್ದ. ಯಾಕಂದ್ರೆ ಅವನು ಅವ್ರ ಸ್ಕೂಲಲ್ಲಿ 14ಗೆನೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿ ಫ್ಲಾಗ್ ಎಲ್ಲ ಕೊಟ್ಟಿದ್ರು. ಅದನ್ನ ಎಲ್ಲಾ ಕಡೆ ಇಟ್ಕೊಂಡು ಓಡಾಡ್ತಿದ್ದ. ಹಾಗೆ ಮಾರ್ಕೆಟ್ಗೂ ತಗೊಂಡ್ಬಂದ್ಬಿಟ್ಟಿದ್ದಾನೆ. ನಾನು ನೋಡೇ ಇರ್ಲಿಲ್ಲ, ಹಿಡ್ಕೊಂಡಿದ್ನಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಇವಾಗ ನಾನು ಮಾರ್ಕೆಟ್ ಹತ್ರ ಬರ್ತಾ ಇದ್ದೀನಿ. ನಾನು 14ಗೆನೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ, ಬುಧವಾರನೇ ಗುರುವಾರ ತುಂಬಾ ರಶ್ ಇರುತ್ತೆ ಅಂತ ನಾನು ಇವತ್ತೇನೆ ಮಾರ್ಕೆಟಿಗೆ ಬರ್ತಾ ಇದ್ದೀನಿ. ತುಂಬಾ ರಶ್ ಇತ್ತು, ಆದ್ರೂನು ಏನು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ಕೆ ಆಗ್ಲಿಲ್ಲ ನನ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಇವಾಗ ಬ್ಯಾಂಗಲ್ಸ್ ಏನು ತಗೊಳ್ಳಿಲ್ಲ, ಆಮೇಲೆ ತಗೊಳ್ಳೋಣ. ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ತಗೊಳ್ಳೋಣ ಅಂತ ನಾನಿವಾಗ ತರಕಾರಿ ಎಲ್ಲ ತಗೊಳಕ್ಕೆ ಬಂದಿದ್ದೀನಿ. ನಾನ್ ಬಂದಿರೋ ಮಾರ್ಕೆಟ್ ದೇವರಾಜ ಮಾರ್ಕೆಟ್. ಇಲ್ಲಿ ತುಂಬಾ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ, ಮತ್ತೆ ತುಂಬಾ ಚೀಪ್ ಆಗು ಸಿಗುತ್ತೆ ಅಂತ ಹೇಳ್ತಾರೆ ಎಲ್ರು. ಹಾಗಾಗಿ ನಾನು ಇವತ್ತು ಈ ಮಾರ್ಕೆಟ್ಗೆನೆ, ಇಲ್ಲಿ ಫ್ಲವರ್ಸ್ ಫ್ರೂಟ್ಸ್ ನಿಮ್ಗೆ ಗೊತ್ತಿರ್ಬೋದು, ದೇವರಾಜ ಮಾರ್ಕೆಟ್ ಅಂದ್ರೆ ತುಂಬಾ ದೊಡ್ಡದೇ ಇದೆ, ಎಲ್ಲ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಫ್ರೆಶ್ ಆಗಿತ್ತು ತರಕಾರಿ ಎಲ್ಲ. ನಾನು ಸ್ವಲ್ಪ ನುಗ್ಗೆಕಾಯಿ ಬೇಕಿತ್ತು, ಅವರೆಕಾಯಿ ಎಲ್ಲ ತಗೊಂಡ್ಬಿಟ್ಟೆ. ನಿಂಬೆಹಣ್ಣು, ಏನೇನ್ ತರಕಾರಿ ಬೇಕಿತ್ತು ಅದೆಲ್ಲ ತಗೊಂಡು ಸ್ವಲ್ಪ ಫ್ರೂಟ್ಸ್ ತಗೊಂಡೆ. ಅದಾದ್ಮೇಲೆ ಏನಾಯ್ತು ಅಂತ ಅಂದ್ರೆ, ನಂಗೆ ಸ್ವಲ್ಪನೂ ವಿಡಿಯೋನೇ ಮಾಡ್ಕೊಳಕ್ ಟೈಮ್ ಆಗ್ಲಿಲ್ಲ. ಅಷ್ಟು ರಶ್ ಇತ್ತು, ತುಂಬಾ ರಶ್ ಇತ್ತು ಮಾರ್ಕೆಟ್. ಹಾಗಾಗಿ ನಾನು ಏನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ನೋಡ್ತಿರ್ಬೋದು, ನಾನು ಹಬ್ಬಕ್ಕೆ ಏನೆಲ್ಲ ಮಾಡಿದ್ದೆ, ಈ ತಿಂಡಿಗಳೆಲ್ಲ ಮನೇಲಿ ಅಂತ ತೋರಿಸ್ತಾ ಇದೀನಿ. ನಿಪ್ಪಟ್ಟಾಗಿರ್ಬೋದು, ಚಕ್ಲಿ ಆಗಿರ್ಬೋದು, ಮತ್ತೆ ಕರ್ಜಿಕಾಯಿ, ಮತ್ತೆ ಒಬ್ಬಟ್ಟು, ರವೆ ಉಂಡೆ ಎಲ್ಲ ಮಾಡಿದೆ. ಅದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಿಲ್ಲ ನನ್ಗೆ. ಎಲ್ಲ ರೆಡಿ ಆಯ್ತು. ಇವಾಗ ಸಂಜೆ 15th ಸಂಜೆ ವ್ಲಾಗ್ ಆಗಿರುತ್ತೆ ಇದು. ನಾನು ಇವಾಗ ನೈಟೇ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು, ಸ್ಯಾರಿ ಪಿನ್ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ನಾವಿವಾಗ ಸ್ಟಾರ್ಟ್ ಮಾಡಿದೀವಿ. ನನಗೆ ಮೇಲ್ ಹತ್ತಿ ಅಷ್ಟು ಕಟ್ಟಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕಟ್ಕೊಡ್ತಾ ಇದ್ದಾರೆ. ಮಕ್ಳಿಗೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಇದ್ದಲ್ಲ, ಅದೆಲ್ಲ ಆದ್ಮೇಲೆ ನಾನು ಇಲ್ಲಿ ಇದ್ ಮಾಡೋಣ, ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಟ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಇವಾಗ ಅದು ಫಿಕ್ಸ್ ಮಾಡಿರೋ ಸರಿ ಇಲ್ಲ ಅಂದ್ಬಿಟ್ಟು ನಾನು ಇವಾಗ ಡಬಲ್ ಟೇಪ್ ಎಲ್ಲ ಹಾಕಿ ಇನ್ನ ಚೆನ್ನಾಗಿ ಫಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನನಗೆ ಯಾವ ತರ ಬೇಕು ಆ ತರ. ನಾನಿಲ್ಲಿ ಡೆಕೋರೇಷನ್ ಐಟಮ್ ಎಲ್ಲ ಬ್ಯಾಂಗ್ಳೂರಲ್ಲಿ ನನ್ನ ತಂಗಿ ಇದ್ದಾಳಲ್ಲ, ಅಲ್ಲಿಗೆ ಹೋಗ್ತಾ ಇರ್ತೀನಿ. ಹಾಗೆ ಅವಳು ಶಾಪಿಂಗ್ಗೆ ಕರ್ಕೊಂಡು ಹೋಗಿದ್ದಾಗ ಮಲ್ಲೇಶ್ವರಂ ಅಲ್ಲಿ ತಗೊಂಡ್ ಬಂದಿದ್ದೆ ಇದೆಲ್ಲ. ಇಲ್ಲೂ ಕೂಡ ಸಿಗುತ್ತೆ, ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ, ಮೈಸೂರು ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಇವಾಗೆಲ್ಲ. ನಾನೊಂದು ತೋರಣ ತರ ತಗೊಂಡಿದ್ದೆ, ವೈಟ್ ಮತ್ತೆ ರೆಡ್ ಕಾಂಬಿನೇಷನ್ ಅಲ್ಲಿ. ಅದನ್ನ ನಾನು ಇಲ್ಲಿ ಫಿಕ್ಸ್ ಮಾಡ್ಕೊಂತಾ ಇದ್ದೀನಿ. ತುಂಬಾ ಗ್ರ್ಯಾಂಡ್ ಆಗೇನಿಲ್ಲ, ಸ್ವಲ್ಪ ಸಿಂಪಲ್ ಆಗೇನೆ ಡೆಕೋರೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ತೋರಣ ಇದು, ಅದು ಚೆನ್ನಾಗಿತ್ತು. ಕೊಂಡೆ ತರ, ಏನು ಮಲ್ಗೆ ಮೊಗ್ಗು ಬರುತ್ತಲ್ಲ ಆ ತರ ಇತ್ತು. ದೂರಕ್ಕಷ್ಟು ಕಾಣಿಸಲ್ಲ, ಹತ್ರಕ್ಕೆ ತುಂಬಾ ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾನು ಇಲ್ಲಿ ಇದು ಕಮಲ ಹೂವುನು ಆ ತರ ಡೆಕೋರೇಟಿಂಗ್ ಐಟಮ್ನು ಕೂಡ ನಾನು ಮಲ್ಲೇಶ್ವರಂ ಅಲ್ಲೇ ತಗೊಂಡ್ ಬಂದಿದ್ದೆ. ಅದನ್ನು ಕೂಡ ಇವಾಗ ಫಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಫಿನಿಶ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ನನ್ನ ಚಾನೆಲ್ನ ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಲ್ಲಿಗೆ ಹೂ ತರ ಒಂದು ಲೆಂತ್ ಆಗಿರೋದು ಹೂವಿನದನ್ನು ಕೂಡ ತಗೊಂಡ್ಬಂದಿದ್ದೀನಿ. ಅಲ್ಲಿ ಕಮಲ ಹೂ ತರನು ಇತ್ತು ಕೆಳಗಡೆ, ಅದನ್ನು ಕೂಡ ತಗೊಂಡ್ಬಂದಿದ್ದೀನಿ. ನಾನು ಅದನ್ನ ಇವಾಗ ಫಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, 3 ಮಕ್ಳಿಗೂ ಎಲ್ಲ ಹೇಗ್ ಮಾಡ್ತೀಯ ಹಬ್ಬ, ಇಷ್ಟೊಂದು ಕಷ್ಟ ಆಗುತ್ತೆ, ಎಲ್ಲ ಹಿಂಸೆ ಮಾಡ್ತಾರೆ ಅಂತ. ಆದ್ರೆ ನನ್ಗೆ ಏನೋ ಒಂಥರ ಹಬ್ಬ ಅಂದ್ರೆ ಖುಷಿ ಆಗುತ್ತೆ, ಮಾಡ್ಬೇಕು ಅನ್ನೋದು ಒಂದು ಇದ್ ಬಂದ್ಬಿಡುತ್ತೆ ನನ್ಗೆ. ಕಷ್ಟ ಆದ್ರೂನು ಮಾಡ್ಬೇಕು, ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು. ನಾನು ಮೊದ್ಲಿಂದನೂ ಮಾಡ್ಕೊಂಡ್ ಬಂದಿರೋದ್ರಿಂದ ನನಗೆ ಇಷ್ಟ. ಹಾಗಾಗಿ ನಾನು ಏನೇ ಕಷ್ಟ ಇದ್ರೂನು ನಾನು ಅಡ್ಜಸ್ಟ್ ಮಾಡ್ಕೊಂಡು, ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಈ ಸರಿ ಅಂತೂ ನಮ್ಮ ಅಕ್ಕೆ ಮಗಳು ಇಲ್ಲೇ ಕಾಲೇಜಿಗೆ ಸೇರ್ಕೊಂಡಿರೋದ್ರಿಂದ ಅವಳು ಕೂಡ ತುಂಬಾ ಹೆಲ್ಪ್ ಮಾಡಿದ್ಲು ನನ್ಗೆ. ಹಾಗಾಗಿ ಈ ಸರಿ ಅಷ್ಟೊಂದು ನನ್ಗೆ ಕಷ್ಟ ಆಗ್ಲಿಲ್ಲ. ಹೋದ ವರ್ಷನೂ ಅಷ್ಟೇ, ಪಾಪು ಚಿಕ್ಕವನಿದ್ದ, ಆದ್ರೂ ನನಗೆ ಹಬ್ಬ ಬಿಡ್ಬೇಕು ಅನಿಸ್ಲಿಲ್ಲ. ನನ್ಗೆ ತುಂಬಾ ಖುಷಿಯಿಂದಾನೇ ಹೋದ ವರ್ಷನೂ ಸೆಲೆಬ್ರೇಟ್ ಮಾಡಿದ್ದೆ. ಅಮ್ಮನ ಮನೆ ಇದ್ದಾಗಿಂದನೂ ನಾವು ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ನನಗೆ ಯಾವ ಹಬ್ಬನೂ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಎಲ್ಲದಕ್ಕಿಂತ ನನಗೆ ಈ ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ ಹಬ್ಬ ಅಂದ್ರೆ ನನಗೆ ತುಂಬಾ ಇಷ್ಟ ಸೆಲೆಬ್ರೇಟ್ ಮಾಡಕ್ಕೆ.
ಇವಾಗ ನೋಡ್ತಾ ಇರ್ಬೋದು ಡೆಕೋರೇಷನ್ ನ ಹೇಗ್ ಕಾಣಿಸ್ತಾ ಇದೆ ಅಂತ. ಇಷ್ಟೇ ನಾನು ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಮಾಡಿದೀನಿ. ಹೇಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡ್ತಾ ಇರ್ಬೋದು ಇವಾಗ ನಾನು ಈ ಸ್ಯಾರಿನ ಪಿನ್ ಮಾಡ್ಕೊಂಡು ಸೆರ್ಗ್ ಮಾಡ್ಕೊಂಡು ಇಟ್ಕೊಂತಾ ಇದ್ದೀನಿ. ಸೆರ್ಗು ನೆರಿಗೆ ಎಲ್ಲ ಮಾಡಿ ನೀಟಾಗಿ ಇವಾಗಲೇ ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಮಾಡ್ಬೋದು ಅಂತ. ಆದ್ರೂ ನಾನು ಮಲ್ಕೋವಾಗ 12 ಗಂಟೆನೇ ಆಗಿತ್ತು. ಬೆಳಿಗ್ಗೆ 3 ಕಾಲಿಗೆಲ್ಲ ಎದ್ದಿ ಬಿಟ್ಟಿದ್ದೆ. ಏನೋ ಒಂಥರ ಹಬ್ಬ ಅಂದ್ರೆ ನನಗೆ ನಿದ್ದೆನೇ ಬರಲ್ಲ ಅಂತ ಹೇಳ್ಬೋದು. ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀನಪ್ಪ, ಎಷ್ಟೊತ್ತಿಗೆ ನಾವು ಹಬ್ಬ ಮಾಡ್ತೀನಪ್ಪ, ಎಷ್ಟೊತ್ತಿಗೆ ದೇವ್ರನ್ನ ಕೂರಿಸ್ತೀನಪ್ಪ ಅಂತ ಅನ್ಸ್ಬಿಡುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಿ ಪಿನ್ಸ್ ಎಲ್ಲ ಮೇಲೆ. ನಾನಿವಾಗ ಇಲ್ಲಿ ಸೆರ್ಗ್ ಮಾಡ್ಕೊಂತಾ ಇದೀನಲ್ವಾ, ಮೇಲ್ಗಡೆದು ಒಂದ್ ಸ್ವಲ್ಪ ಲೇಯರ್ ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಒಳಗಡೆ ಏನು ಬಿಟ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ನೀವು ಪಿನ್ ಮಾಡ್ಕೊಬಹುದು ಅಂತ ಹೇಳ್ತಿದೀನಿ. ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಒಂದು ಮಾರಷ್ಟು ಮಾಡ್ಕೊಂಡಿದ್ದೆ. ಇನ್ನ ನನ್ಗೆ ಉಡ್ಸ್ಬೇಕಾದ್ರೆ ಅನ್ನಿಸ್ತು ಇನ್ನ ಒಂದ್ ಸ್ವಲ್ಪ ಮಾಡ್ಕೊಬೇಕಿತ್ತೇನೋ, ಇನ್ನ ಸ್ವಲ್ಪ ಲೆಂತ್ ಬೇಕಿತ್ತೇನೋ ಅಂತ ಅನ್ಸ್ತಾ ಇತ್ತು ದೇವ್ರಿಗೆ ಉಡಿಸುವಾಗ. ಇನ್ನ ಸ್ವಲ್ಪ ಬಿಟ್ಕೊಂಡಿದ್ರೆ ಇನ್ನ ಚೆನ್ನಾಗ್ ಬರ್ತಿತ್ತು ಅಂತ ನಾನು ಅಲ್ಲೇ ಅಡ್ಜಸ್ಟ್ ಮಾಡ್ಬಿಟ್ಟಿದ್ದೆ. ನಾನು 6:30ಗೆಲ್ಲ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. 6:30ಯಿಂದ 7-7:15 ಟೈಮ್ ಕೊಟ್ಟಿದ್ರಲ್ವಾ, ಆ ಟೈಮಲ್ಲೇ ನಾನು ಕರೆಕ್ಟ್ ಆಗಿ ಆ ಟೈಮಿಗೆನೆ 6-6:45ಗೆಲ್ಲ ನನ್ನ ಪೂಜೆ ಎಲ್ಲ ಮುಗ್ದಿತ್ತು ಅಂತ ಹೇಳ್ಬೋದು. ಯಾವಾಗ್ಲೂ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಹೇಳ್ತಾರಲ್ವಾ ಹೀಗೆ ನೆಟ್ಟಲ್ಲೆಲ್ಲ ನೋಡಿರ್ತೀನಿ, ಈ ಟೈಮಿಂಗ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಈ ಟೈಮಲ್ಲಿ ಕೂರಿಸಿದ್ರೆ ಒಳ್ಳೇದು ಅಂತ. ನಂಗೆ ನಿಜವಾಗ್ಲೂ ಒಳ್ಳೇದಾಗಿದೆ ಆ ಟೈಮಲ್ಲಿ ನೋಡ್ಕೊಂಡು ಎಲ್ಲ ಮಾಡೋದ್ರಿಂದ. ಅಷ್ಟೊಂದು ದೇವ್ರನ್ನ ನಂಬ್ತೀನಿ ಅಂತ ಅಲ್ಲ, ನಂಬ್ತೀನಿ. ನನ್ಗೆ ಎಷ್ಟು ಬೇಕು, ಎಷ್ಟು ಮನ್ಸಿಗೆ ಅನ್ನಿಸ್ತೇನೆ, ನನಗೆ ಯಾವ ತರ ಪೂಜೆ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ ನಾನು ಆ ತರ ಮಾಡ್ತೀನಿ. ನನಗೆ ಎಷ್ಟು ಗೊತ್ತು ಆ ತರ ಎಲ್ಲ ಜಾಸ್ತಿ ಏನು ಮಾಡ್ಕೊಳಕ್ ಹೋಗಲ್ಲ. ನನಗೆ ಹೇಗೆ ಗೊತ್ತು ಆ ತರ ನಾನು ಮಾಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ನಾನು ಇಲ್ಲಿ ಸೆರ್ಗಾಯ್ತು. ಇವಾಗ ಪ್ಲೇಟ್ಸ್ ಮಾಡ್ಕೊಂತಾ ಇದ್ದೀನಿ, ನೆರಿಗೆಗಳನ್ನ ಇಟ್ಕೊಂತಾ ಇದ್ದೀನಿ. ನೋಡಿ ನೀಟಾಗಿ ನೆರಿಗೆಗಳನ್ನ ಇಟ್ಕೊಂಡು ನಾನು ಪಿನ್ಸ್ ನ ಮಾಡ್ಕೊಂತಾ ಇದ್ದೀನಿ. ಪಿನ್ ಆದ್ರೂ ಮಾಡ್ಕೊಬಹುದು, ಇಲ್ಲ ನೀವು ಈಗ ಕ್ಲಾತಿಗೆ ಹಾಕೋದು, ಬಟ್ಟೆ ಒಣಗಿ ಹಾಕ್ಬೇಕಾದ್ರೆ ಕ್ಲಿಪ್ಸ್ ಇರುತ್ತಲ್ಲ, ಅದನ್ನು ನೀವು ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಬಹುದು. ನೋಡ್ತಾ ಇರ್ಬೋದು ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಬಾ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ದೆ, ಹಿಡ್ಕೊ ಅಂತ. ಅಮ್ಮ ಹಿಡ್ಕೊಂತೀನಿ ಅಂತ ಹೇಳಿ ಅವಳು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಲು. ಈ ಸರಿ ಅಂತೂ ಪಾಪುನು ಸ್ವಲ್ಪ ದೊಡ್ಡವನಾಗಿದ್ದಾನಲ್ವಾ, ಅಷ್ಟು ಏನು ತೊಂದ್ರೆ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು. ನಾವೆಲ್ಲ ಮಾಡ್ತಾ ಇದ್ರೆ ಅವ್ನು ನೋಡ್ತಾ ಕೂತಿರ್ತಿದ್ದ. ಹಾಗಾಗಿ ನನ್ಗೆ ಇನ್ನ ಸ್ವಲ್ಪ ಈಸಿ ಆಯ್ತು ಅಂತಾನೆ ಹೇಳ್ಬೋದು. ಮತ್ತೆ ಇವಾಗಲೇ ಟೈಮ್ ಆಗಿದೆ. ನಾನು ಇದನ್ನೆಲ್ಲ 8 o'clockಗೆಲ್ಲ ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಆದ್ಮೇಲೆ 9-9:30 ಅಷ್ಟರಲ್ಲೆಲ್ಲ ಆಯ್ತು ಡೆಕೋರೇಷನ್, ಸ್ಯಾರಿ ಪಿನ್ನಿಂಗ್ ಎಲ್ಲ ಮಾಡಿ. ಮತ್ತೆ ರಂಗೋಲಿ ಎಲ್ಲ ಹಾಕಿ ನೈಟೇ ರಂಗೋಲಿ ಹಾಕಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಅವರು ನಾನು ಎಲ್ಲ ನಾವಿರೋದು ಫಸ್ಟ್ ಫ್ಲೋರ್ ಅಲ್ಲ, ಕೆಳಗಡೆವರೆಗೆಲ್ಲ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ. ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ನನ್ನ ರಂಗೋಲಿ ಹೇಗೆ ಕಾಣಿಸ್ತಾ ಇದೆ ಅಂತ, ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.